ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಂದು ಬೆಣ್ಣೆಕೃಷ್ಣ ವ್ಲಾಗ್ಸು, ನಂದಿನಿ ಕನ್ನಡ ವ್ಲಾಗ್ಸು ಅಂತ ಇದೆ. ಜೂನ್ 9ನೇ ತಾರೀಕಿಗೆ ನಾನು ಯೂಟ್ಯೂಬಿಗೆ ಬಂದು 3 ವರ್ಷ ಆಗುತ್ತೆ. ನಂದು ಹಳೆ ವಿಡಿಯೋ ಯಾರೂ ನೋಡ್ತಾ ಇಲ್ಲ. ನಿಮ್ಮ ಹೆಸರೇನು ಅಂತ ನಾನು ಲೈವ್ ಮಾಡ್ತೀನಿ ದಿನ 8 ಗಂಟೆಗೆ. ಬಂದು ಎಲ್ರೂ ನಿಮ್ಮ ಹೆಸರೇನು ಏನು ಅಂತ ಕೇಳ್ತಿರ್ತಾರೆ. ಹಾಗಾಗಿ ನಂದೊಂದು ಇಂಟ್ರೊಡಕ್ಷನ್ ಕೊಡೋಣ ಅಂತೇಳಿ, ನನ್ನ ಪರಿಚಯ ಅಂತ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಬೆಳವಣಿಗೆ 3 ವರ್ಷಕ್ಕೆ, ನಾನು ಯೂಟ್ಯೂಬಿಗೆ ಮುಂಚೆ ಹೇಗಿದ್ದೆ, ಯೂಟ್ಯೂಬ್ ಬಂದಮೇಲೆ ಹೇಗಿದ್ದೀನಿ ಅನ್ನೋ ನನ್ನ ಬೆಳವಣಿಗೆನ ನಾನು ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ನಾನೊಂದು ಹೊಸ ಫೋನ್ ತೊಗೊಂಡೆ. ಯಾವ ಫೋನು ಏನು ಅಂತ ಫುಲ್ ವಿಡಿಯೋ ನೋಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಎಷ್ಟು ₹1000 ಫೋನು, ಎಷ್ಟು ಲಕ್ಷದ್ದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನಾನು ಹೇಳಿದ್ನಲ್ಲ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನಿರೋದು ಬೆಂಗಳೂರಲ್ಲಿ. ನಮ್ಮದೂರು ಉಡುಪಿ, ಆದರೆ ನಾನಿರೋದು ಬೆಂಗಳೂರಲ್ಲಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಕನ್ನಡ ಒಂದು ಬಿಟ್ಟರೆ ಬೇರೆ ಯಾವ ಭಾಷೆನೂ ಓದೋಕ್ಕೂ ಬರೆಯೋದಕ್ಕೂ ಯಾವುದು ಬರಲ್ಲ. ಕನ್ನಡ ಒಂದೇ ನನಗೆ ಬರೋದು. ಅದರಲ್ಲೇ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಏನೋ ಒಂದು ತಲೆಯಲ್ಲಿ ಒಂದು ಮನುಷ್ಯ ಅಂದಮೇಲೆ ಯೋಚನೆ ಇದ್ದೇ ಇರುತ್ತೆ ಅಲ್ವಾ. ಚಿಂತೆ ಇದ್ದರೆ ಚಿತೆಗೆ ಹೋಗ್ತಾನಂತೆ. ಸೊನ್ನೆ ತೇ, ಸೊನ್ನೆ ಒಂದೇ, ಚಿತೆಗೂ ಚಿಂತೆಗೂ ವ್ಯತ್ಯಾಸ ಇರೋದು. ಹಾಗೆ ಎಲ್ರಿಗೂ ಚಿಂತೆ, ಅವ್ರವ್ರದ್ದಾದ ಚಿಂತೆ ಇದ್ದೇ ಇರುತ್ತೆ. ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ ಅಲ್ವಾ. ಹಾಗೆ ಏನೋ ಒಂದು ಇರಬೇಕಾದ್ರೆ ನನಗೆ ಯೂಟ್ಯೂಬಲ್ಲಿ ಏನಂದರೆ ಏನೂ ಗೊತ್ತಿಲ್ಲ, ಯೂಟ್ಯೂಬ್ ಮಾಡೋದು ಹೇಗೆ, ಏನಂದರೆ ಏನೂ ಗೊತ್ತಿಲ್ಲ. ಕೊನೆಗೆ ಆ ಚಿಂತೆಯಿಂದ ಹೊರಗಡೆ ಬರೋದಕ್ಕೆ ನಮ್ಮ ಅತ್ತಿಗೆ ಒಂದು ಯೂಟ್ಯೂಬ್ ಮಾಡಿ ಅಂತ ಹೇಳಿದ್ರು. ನಮ್ಮ ಅಣ್ಣನ ಹೆಂಡ್ತಿ. ನನಗೆ ಅಮ್ಮ ಇಲ್ಲ, ಅಮ್ಮ ಅಪ್ಪ ಇಲ್ಲ. ಅದಕ್ಕೆ ನಮ್ಮ ಅಣ್ಣನ ಹೆಂಡ್ತಿ ಯೂಟ್ಯೂಬ್ ಮಾಡಿ ಅಂದರು. ತಲೆಯಲ್ಲಿ ಅದೇ ಒಂದು ಗುಯ್ ಅಂತಿತ್ತು. ಸರಿ ಆಯಿತು ಅಂತ ಹೇಳಿ ಅವತ್ತು ರಾತ್ರಿ ಎಲ್ಲ ಸರ್ಚ್ ಮಾಡಿ ಇವ್ರದ್ದು ಚಾನಲ್ ಎಲ್ಲ ನೋಡಿ ಹುಡುಕಾಡಿ ಕೊನೆಗೆ ಯೂಟ್ಯೂಬ್ ಮಾಡಿದೆ. ಯೂಟ್ಯೂಬ್ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಫೋನ್ ಇತ್ತು ನೋಡಿ. ಹುಡುಕ್ತಿದ್ದೀನಿ ಫೋನ್ ಎಲ್ಲಿದೆ ಅಂತ ಹೇಳಿ. ನೋಡಿ, ಇದು ಚಾರ್ಜ್ ಹಾಕಿದೆ. ಇದು ಸ್ಯಾಮ್ಸಂಗು. ನನ್ನ ಹತ್ರ ಸ್ಯಾಮ್ಸಂಗ್ ಫೋನೇ ಇರೋದು. ಇದು ₹11,000 ಏನೋ ಫೋನು. ಇದರಲ್ಲೇ 2 ಚಾನಲ್ ಮಾಡಿ ಮಾನಿಟೈಸ್ ಮಾಡಿಕೊಂಡೆ. ಮಾನಿಟೈಸ್ ಅಂತ ಅಂದರೆ 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಆಗಬೇಕು 1 ವರ್ಷದೊಳಗಡೆ. ಅದು 2 ಚಾನಲ್ ಇದರಲ್ಲೇ ಮಾಡಿಕೊಂಡೆ. ಮತ್ತು ನಾನು ನನ್ನ ಮೊಮ್ಮಗ ಹುಡ್ತ ಕೃಷ್ಣ ಅಂತ ಹೇಳಿ, ಅವನದೆಲ್ಲ ವಿಡಿಯೋ ಮಾಡಿ ಹಾಕ್ಯಾನ. ಮೊನ್ನೆ ಯಾರೋ ಕೇಳಿದ್ರು, ಬೆಣ್ಣೆ ಕೃಷ್ಣ ಅಂತ ಯಾಕೆ ಹೆಸರಿಟ್ಟಿದ್ದೀರ ಚಾನಲ್ಗೆ, ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಂತ ಹೇಳಿದ್ರು. ನಾನು ಹೇಳಿದ್ದೀನಿ ನೋಡಿ ಅಂದೆ. ಹಳೆ ವಿಡಿಯೋನ ಯಾರೂ ತೆಗೆದು ನೋಡ್ತಾ ಇಲ್ಲ, ಎಲ್ಲ ಹೊಸ ವಿಡಿಯೋ ನೋಡ್ತಾರೆ. ಬಂದು ಪ್ರಶ್ನೆ ಕೇಳ್ತಾರೆ, ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಯಾಕೆ ನಿಮ್ಗೆ ಹೆಸರು ಬಂತು ಅಂತ. ನನ್ನ ಹಿಂದೆ ಒಬ್ಬ ಕೃಷ್ಣ ಇದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಮನೆ ತುಂಬ ಕೃಷ್ಣಗಳಿದ್ದಾರೆ. ನನ್ನ ಮುದ್ದು ಕೃಷ್ಣ. ನನ್ನ ಮಗಳಿಗೆ ಒಂದು ಹೆಣ್ಮಗು ಇತ್ತು, ಒಂದು ಗಂಡು ಮಗು ಆಗಲಿ ಅಂತ ನಾನು ದೊಡ್ಡಮಳ್ಳೂರು ಅಪ್ರಮೇಯ ಸ್ವಾಮಿ ದೇವಸ್ಥಾನ, ಅದ್ರದ್ದು ವಿಡಿಯೋ ಇದೆ. ಯಾರಿಗಾದ್ರೂ ಮಕ್ಕಳು ಇಲ್ಲ ಅಂತ ಅಂದರೆ ನೀವು ಅಲ್ಲಿ ಹೋಗಿ ಅರಕೆ ಮಾಡಿಕೊಂಡ್ರೆ ಖಂಡಿತ ಕೃಷ್ಣ ವರ ಕೊಟ್ಟೇ ಕೊಡ್ತಾರೆ. ತುಂಬ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಆಗುವಂಥದ್ದು ದೇವಸ್ಥಾನ ಅದು. ನನಗೆ ಬೇಜಾರಾದಾಗೆಲ್ಲ ವಾರಕ್ಕೋ ತಿಂಗಳಿಗೋ ಹೋಗಿ ಅಲ್ಲೊಂದು ನಮಸ್ಕಾರ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀನಿ. ನಂದು ಸಿಲ್ವರ್ ಪ್ಲೇ ಬಟನ್ ಬಂದಾಗ್ಲೂ ನನ್ನ ಅಳಿಯ ಅಲ್ಲಿಗೆ ಕರ್ಕೊಂಡೋಗಿ ತೆಗೆಸಿದ್ದು. ಆ ಸಿಲ್ವರ್ ಪ್ಲೇ ಬಟನ್ನು ಅಲ್ಲೇ ಓಪನ್ ಮಾಡೋಣ ಅಂತ ಹೇಳಿ 1 ವರ್ಷದೊಳಗಡೆನೆ ಬಂತು ನನಗೆ ಅದು. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ, ದೇವರ ಆಶೀರ್ವಾದದಿಂದ 1 ವರ್ಷದಲ್ಲಿ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂತು. ಈ ಬೆಣ್ಣೆ ಕೃಷ್ಣ ವ್ಲಾಗ್ ಶುರು ಮಾಡಿ ನಾನು 2 ವರ್ಷ, ಫೆಬ್ರವರಿಗೆ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬಿತ್ತು. ಆವಾಗ ನಾನು ಒಂದೇ ತಿಂಗಳಿಗೆ ನಂದು ಮಾನಿಟೈಸ್ ಆಯಿತು. ಫೆಬ್ರವರಿಲಿ ಓಪನ್ ಮಾಡಿದೆ, ಮಾರ್ಚಲ್ಲಿ ಮಾನಿಟೈಸ್ ಆಯಿತು, ಏಪ್ರಿಲಲ್ಲಿ $, ಆಯಿತು, ಮೇಯಿಂದ ದುಡ್ಡು ಬರೋಕ್ಕೆ ಶುರು ಆಯಿತು. ಕರೆಕ್ಟಾಗಿ 2 ವರ್ಷದ ಹಿಂದೆ ನಾನು ದುಡ್ಡು ತಗೊಂಡೆ. ನಾನು ಕಾಶಿಗೆ ಹೊರಟಿದ್ದೆ ಬೆಳಗ್ಗೆ. ನಾನು ಅಣ್ಣ ಅತ್ತೆ ಕಾಶಿದೆಲ್ಲ ಪ್ರತಿಯೊಂದು ವಿಡಿಯೋ ಇದೆ, ನೋಡ್ಬೋದು. ನನಗೆ ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತಂದರೆ ಇವತ್ತು ರಾತ್ರಿ ನನಗೆ ಅಮೌಂಟ್ ಬಂತು. ಆವತ್ತಿಂದ ಸತತವಾಗಿ ನಿಮ್ಮೆಲ್ಲರೂ ಪ್ರೀತಿಯಿಂದ, ದೇವರ ಆಶೀರ್ವಾದದಿಂದ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರ್ತಿದೆ. ನನ್ನ ಜೀವನಕ್ಕೆ ಎಷ್ಟು
ಎಷ್ಟು ಯೂಟ್ಯೂಬ್ಗೂ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದರೆ ನನಗೇನೂ ಇಲ್ಲದೆ ಒಂದು ವೇಸ್ಟ್ ಪೇಪರ್ನ ಡಸ್ಟ್ಬಿನ್ಗೆ ಹೇಗೆ ಎಸಿತಾರೆ ಹಾಗೆ ಡಸ್ಟ್ಬಿನ್ನಲ್ಲಿ ಇದ್ದೋಳನ್ನ ಇವತ್ತು ಕರ್ಕೊಂಡು ಬಂದು ಎಲ್ಲೇ ಹೋದ್ರು ಒಂದು ಗುರುತು ಹಿಡಿತಾರೆ, ಬಂದು ಬೆಣ್ಣೆ ಅಮ್ಮ ಅಂತ ಮಾತಾಡ್ತಾರೆ, ನಂದಿನಿ ಅಮ್ಮ ಅಂತ ಮಾತಾಡ್ತಾರೆ. ನನ್ನ ಮಗಳು ಮೊನ್ನೆ ಆರ್ ಆರ್ ನಗರದಲ್ಲಿರೋದು, ಅಲ್ಲಿ ಯಾವುದೋ ಹೋಟ್ಲಿಗೆ ಹೋಗಿದ್ರು, ಅಲ್ಲಿ ಬಂದು ಅವಳನ್ನ ಪರಿಚಯ ಗುರುತು ಹಿಡಿದು ಮಾತಾಡಿಸ್ತಾ ಇದ್ದಾರಂತೆ. ನೀವು ಬೆಣ್ಣೆ ಕೃಷ್ಣ ಚಾನಲ್ ಅವರ ಮಗಳಲ್ವಾ, ನಿಮ್ಮನ್ನು ವಿಡಿಯೋದಲ್ಲಿ ನೋಡಿದ್ದೀವಿ ಅಂತ. ನಮ್ಮ ಅಣ್ಣನ ಮತ್ತಿಗೆ ಎಲ್ಲಾದರೂ ಹೋದ್ರೆ ಅವ್ರನ್ನ ಗುರುತು ಹಿಡಿದು ಮಾತಾಡಿಸ್ತಾರಂತೆ, ನೀವು ನಂದಿನಿಯವ್ರ ಅಣ್ಣ ಅತ್ತಿಗೆ ಅಲ್ವಾ ಅಂತ ಹೇಳಿ. ಇಷ್ಟು ನಾನು ಹೇಳಿದ್ನಲ್ಲ, ಯಾವ್ದು ಏನೂ ಬೇಡ ಅಂತ ಡಸ್ಟ್ಬಿನಲ್ಲಿ ಇದ್ದೋಳನ್ನ ಇಷ್ಟೆಲ್ಲ ಕರ್ಕೊಂಡು ಬಂದು ಇವತ್ತು ಇಲ್ಲಿ ಕೂರಿಸಿದ್ದೀರಾ ಅಂದರೆ ದೇವರಿಂದ ನಿಮ್ಮ ಮುಖಾಂತರ ಮಾಡಿಸ್ತಾ ಇರೋದು. ದೇವರು ಡೈರೆಕ್ಟಾಗಿ ನೇರವಾಗಿ ಬರಲ್ಲ ಅಂತ ಹೇಳ್ತಾರೆ. ದೇವರು ನಿಮ್ಮನ್ನೆಲ್ಲ ಕಳಿಸಿ ನನ್ನ ಈ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಲಿಸಿರೋದು. ಮತ್ತು ಅದಾದಮೇಲೆ ಒಂದು ಬಿಸ್ನೆಸ್ ಶುರು ಮಾಡಿದೆ ಲಾಸ್ಟ್ ಮಾರ್ಚಲ್ಲಿ. ವೆಯ್ಟ್ ಲಾಸ್ ಪೌಡರು, ಒಂದು 9 ಥರ ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಗ್ರೀನ್ ಟೀ ನಾನೇ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ನನಗೆಲ್ಲ ಅನುಕೂಲ ಆಯಿತು ಅಂತ ಅಂದಮೇಲೆ ನಾನು ಶುರು ಮಾಡಿದೆ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಎಲ್ರಿಗೂ ತೊಗೊಂಡಿರೋರು ತೊಗೊಳ್ತಾ ಇದ್ದಾರೆ. ತೋರಿಸ್ತೀನಿ ಇವತ್ತಂತೂ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ. ಅಲ್ಲಿಂದ ನನಗೆ ತುಂಬ ಅಂದರೆ ತುಂಬ ಆರ್ಡ್ರ್ ಬರ್ತಾ ಇದೆ. ವೆಯ್ಟ್ ಲಾಸ್ ಪೌಡರ್, ಗ್ರೀನ್ ಟೀ, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ಸ್ಪೆಷಲ್ ಕಷಾಯ ಪುಡಿ, ಫೇಸ್ ಆಯಿಲು, ಫೇಸ್ ಪೌಡರು, ಹೆಸರು ಕಾಳು ಜ್ಯೂಸು, ಈ ಥರ ಮೆಂತೆ ಹಿಟ್ಟು, ಈ ಥರ 9 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವತ್ತೆಲ್ಲ ಇಷ್ಟು ನಾವು ಮಾಡಿರೋದು 78 kg ವೆಯ್ಟ್ ಲಾಸ್ ಪೌಡರ್ ಮಾಡಿರೋದು. ಇದು ಗ್ರೀನ್ ಟೀ, ಇದು ಬಾರ್ಲಿ ಗಂಜಿ, ಇದು ರಾಗಿ ಅಂಬ್ಲಿ. ಈ ಬಿಸ್ನೆಸ್ಸು ನಿಮ್ಮೆಲ್ಲರ ಪ್ರೀತಿಯಿಂದ ದೇವರ ಆಶೀರ್ವಾದದಿಂದ ನನ್ನ ಕೈ ಹಿಡಿತು. ಕಷ್ಟಪಡ್ತಾ ಇದ್ದೀನಿ. ಬೆಳಗ್ಗೆ 5-5:30ಗೆ ಎದ್ದರೆ ಸಾಯಂಕಾಲದವರೆಗೂ ಉರಿಯೋದು, ಬೀಸೋದು. ನನ್ನ ತಲೆಯಲ್ಲೂ ತುಂಬ ಆಲೋಚನೆ ಬರುತ್ತೆ, ಯಾಕೆ ಉರಿಯೋ ಮಿಷಿನ್ ಎಲ್ಲ ತೊಗೊಂಡು ಒಂದು ದೊಡ್ಡದಾಗಿ ಮಾಡ್ಬೋದಲ್ಲ ಅಂತ ಹೇಳಿ. ನಂಗೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಬಿಸ್ನೆಸ್ ಅಂದಮೇಲೆ ಒಂದೇ ರೀತಿ ಇರಲ್ಲ. ಇವತ್ತು ಕಡಿಮೆ ಇರುತ್ತೆ, ನಾಳೆ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಇವಾಗೇನೋ ಚೆನ್ನಾಗಿ ನಡೀತಾ ಇದೆ. ನಾನೊಂದು ಅಂಗಡಿ ಬಾಡಿಗೆಗೆ ತೊಗೊಂಡೆ. ಇವಾಗಲೇ ನಾನು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಒಬ್ಬರ ಹತ್ರ ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದೋಳು ಇವತ್ತು ನಾನು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ, ನಾನು ಕನ್ನಡ ಮೀಡಿಯಮ್ ಓದಿರೋದು 7ನೇ ಕ್ಲಾಸ್ ಅಷ್ಟೇ ಓದಿರೋದು. ನಾನು ಜಾಸ್ತಿ ಓದಿಲ್ಲ. 7ನೇ ಕ್ಲಾಸ್ ಪಾಸ್ ಆಯಿತು, 8ನೇ ಕ್ಲಾಸ್ ಫೇಲ್ ಆಯಿತು. ಆಮೇಲೆ ನಾನು ಓದಲಿಲ್ಲ, ನಾನು ಕಾರಣಾಂತರದಿಂದ. ಇವಾಗ ಬಿಸ್ನೆಸ್ ಒಂದು ಕೈ ಹಿಡಿತು, 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದೋಳು ಇವಾಗ 4 ಜನಕ್ಕೆ ಕೆಲಸ ಕೊಟ್ಟು ನಾನು ಮಾಡ್ತಾ ಇದ್ದೀನಿ. ಬಿಸ್ನೆಸ್ಸು ಚೆನ್ನಾಗಾಗಿ ಮುಂದೆ ಹೇಗಪ್ಪ ನನ್ನ ಜೀವನ ಅನ್ನೋದು ದೇವರು ನಿಮ್ಮೆಲ್ಲರ ಮುಖಾಂತರ ತಪ್ಪಿಸ್ತಾ. ಅಂಬ್ಲಿನೋ ಗಂಜಿನೋ ಕುಡಿಯೋಷ್ಟು ದೇವರು ನನಗೊಂದು ವರ್ಷಕ್ಕೆ ಕೊಟ್ಟಿದ್ದಾನೆ. ಆಮೇಲೆ ಚೆನ್ನಾಗಿ ಆಗ್ತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಿಮ್ಮ ಬೆಣ್ಣೆ ಅಮ್ಮ ನಂದಿನಿ. ಮೊನ್ನೆ ನಾನು ಇದಕ್ಕೆ ಹೋಗಿದ್ದೀನಿ, ಮಡಿಕೇರಿಗೆ ಹೋಗಿದ್ದೀನಿ. ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನದ ಹತ್ರನೇ ವಿಡಿಯೋ ಹಾಕಿದ್ದೀನಿ. ಅಲ್ಲಿ ಬರಬೇಕಾದ್ರೆ ಆ ಮನೆಯವ್ರು ಕರೆದು, ಗೀತಾ ಅಂತ ಅವ್ರ ಹೆಸರು, ಕರೆದ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ. ನೀವು ಬೆಣ್ಣೆ ಕೃಷ್ಣ ವ್ಲಾಗರ್ ಅಲ್ವಾ, ನಿಮ್ದೆಲ್ಲ ವಿಡಿಯೋ ನೋಡ್ತೀನಿ, ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತೀನಿ ಅಂತಾರೆ. ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ನಿಮ್ಮಿಂದ ನಮ್ಗೆ ಇನ್ಸ್ಪಿರೇಷನ್ ಸಿಕ್ತು. ನನಗಿಂತ ಏಜ್ ಆಗಿರೋರು 70 ವರ್ಷ, ಅವರು ಹೇಳ್ತಾರೆ, ನನಗೋಸ್ಕರ ನಾನು ಬದುಕ್ತಿರ್ಲಿಲ್ಲ, ಮನೆಯವ್ರಿಗೋಸ್ಕರ, ನೆಂಟರು ಅವ್ರ ಇವ್ರಿಗೋಸ್ಕರ ಬದುಕ್ತಿದ್ದೆ. ನಿಮ್ಮನ್ನು ನೋಡಿದ್ಮೇಲೆ ನಾವು ಆರೋಗ್ಯವಾಗಿ ನಮಗೋಸ್ಕರ ಬದುಕಬೇಕು ಅಂತ ಅನಿಸುತ್ತೆ. ನೀವು ನಮ್ಗೆ ಇನ್ಸ್ಪಿರೇಷನ್ನು ಅಂತ ಹೇಳ್ತಾರೆ. ಅದು ಯಾವ ಇನ್ಸ್ಪಿರೇಷನ್ ಅಂತ ನನಗಂತೂ ಗೊತ್ತಿಲ್ಲ. ನಾನು ಹೇಗಿದ್ದೀನೋ ಹಾಗೆ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಲೈವಲ್ಲೂ ಅಷ್ಟೇ, ಹೊರ್ಗಡೆನೂ ಅಷ್ಟೇ, ನಾನು ಹೀಗೆ ಇರೋದು. ನಾನು ಯಾವ ಬಣ್ಣ ಕಟ್ಟಿ ಮಾತಾಡೋದು ಇಲ್ಲ, ಅದೆಲ್ಲ ಯಾವುದೇನೂ ಇಲ್ಲ. ನಾನು ಹೇಗಿದ್ದೀನೋ ಹಾಗೆ ತೋರಿಸ್ಕೊಳ್ಳೋಕೆ ಇಷ್ಟಪಟ್ಟಿದ್ದೀನಿ. ನೀವೆಲ್ಲರೂ ನಾನು ವೀಡಿಯೋಗಳನ್ನ ಇಷ್ಟಪಡ್ತಾ ಇದ್ದೀರಾ. ಇದೇ ರೀತಿ ಬೆಳೆಸಿ ನನಗೆ ಗೋಲ್ಡನ್ ಬಟನ್ ತಂದುಕೊಡಿ, ಅದೆಲ್ಲ ನಾನೇನು ಕೇಳಲ್ಲ. ಯಾಕಂದರೆ ಇದೊಂದು ತೊಗೊಳ್ಬೇಕು. ಆಡ್ಕೊಳ್ಳೋ ಜನ ತುಂಬ ಜನ ಇದ್ದರು. ಆಡ್ಕೊಳ್ಳೋ ಜನದ ಮುಂದೆ ಬಾಯಿ ಮುಚ್ಚಕ್ಕೆ ಏನೋ ಒಂದು ಮಾಡಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ. ಆ ದೇವ್ರು ನನಗೆ ತಥಾಸ್ತು ಅಂತ ನಿಮ್ಮೆಲ್ಲರ ಮುಖಾಂತರ ಇದೊಂದು ಕೊಟ್ಟಿದ್ದಾರೆ, ಸಾಕು ನನಗೆ. ಆಯಿತು, ಅಲ್ಲ ಬರುತ್ತೆ ಅಂದರೆ ಬೇಡ ಅನ್ನಲ್ಲ, ಆದರೆ ನನಗೆ ಅದು ಆಸೆ ಇಲ್ಲ. 10 ಲಕ್ಷ ಸಬ್ಸ್ಕ್ರೈಬ್ ಆಗೋವರೆಗೂ ಏನಾಗುತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ. ನನಗಿವಾಗ ಆಗಲೇ 53 ವರ್ಷ ಅಲ್ವಾ. ನೀವೆಲ್ಲ ಕಣ್ಮುಚ್ಚಿ ಕಣ್ ತೆಗೆ ಒಳಗಡೆ ಪವಾಡನೇ ಆಗೋಗುತ್ತೆ. ನೀವೆಲ್ಲರೂ ನನ್ನ ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಹೇಳಿದ್ರೆ
ನಾಳೆನೇ ಆಗ್ಬೋದು 10 ಲಕ್ಷ, ಆಗದೇನೂ ಇರ್ಬೋದು. ಆದ್ರೆ ನಾನು ಯೋಚನೆ ಮಾಡಕ್ ಹೋಗಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಯೂಟ್ಯೂಬ್ನ ತುಂಬಾ ಪ್ರೀತಿ ಮಾಡ್ತೀನಿ. ತುಂಬಾ ಪ್ರೀತಿ ಮಾಡ್ತೀನಿ. ನನಗೊಂದು ಹೆಸರು, ದುಡ್ಡು ಎಲ್ಲ ತಂದ್ಕೊಡ್ತು. ಹ್ಮ್. ಏನೂ ಇಲ್ದೇ ಇರೋಳ್ಗೆ ಎಲ್ಲ ತಂದ್ಕೊಡ್ತು ನನಗೆ ಯೂಟ್ಯೂಬು. ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೀನಿ ಯೂಟ್ಯೂಬ್ನ. ಯೂಟ್ಯೂಬ್ ಅಂದ್ರೆ ನೀವು ಅಲ್ವಾ? ಯೂಟ್ಯೂಬು ಎಲ್ಲೋ ಇರೋದು. ನಮ್ಗೆ ಯೂಟ್ಯೂಬ್ ಗೊತ್ತಿಲ್ಲ. ಯೂಟ್ಯೂಬ್ ಮುಖಾಂತರ ನೀವೆಲ್ಲ ನನಗೆ ಸಿಕ್ಕಿರೋದು. ಹಾಗಾಗಿ ನನಗೆ ಒಂದು ಜೀವನ ನೆಲೆ ಕಟ್ಕೊಟ್ಟಿದ್ದು ಯೂಟ್ಯೂಬು ನನಗೆ. ಮತ್ತೆ ನನ್ನ ಪ್ರಾಡಕ್ಟು ಅಷ್ಟೇ. ತುಂಬಾ ಎಲ್ಲರೂ ತಗೊಳ್ತಾ ಇದ್ದಾರೆ. ಗೋವಾ, ದುಬೈವರೆಗೂ ಕಳಿಸಿದ್ದೀನಿ, ಸಿಂಗಾಪುರ್‌ವರೆಗೂ ಕಳಿಸಿದ್ದೀನಿ. ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ದೇವ್ರ ಆಶೀರ್ವಾದ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಆರೋಗ್ಯ ಕೊಡ್ಲಿ. ಇಷ್ಟ ಆಯ್ತು. ಈಗ ಫೋನ್ ವಿಷಯಕ್ಕೆ ಬರ್ತೀನಿ. ಅದು ಫಸ್ಟು ಈ 12,000 ಫೋನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು 25,000 ನಾನು ಏನೂ ಯೂಟ್ಯೂಬ್ಗೆ ಏನೂ ಖರ್ಚು ಮಾಡಿಲ್ಲ. ಇಷ್ಟರವರೆಗೂ ನಾನು ಏನೂ ಖರ್ಚು ಮಾಡಿಲ್ಲ. ಒಂದು ಸೆಲ್ಫಿ ಸ್ಟಿಕ್ ತಗೊಂಡೆ. ₹1,800 ನನಗೆ 2 ವರ್ಷದಿಂದ ನನ್ನ ಜೊತೆಲಿ ಅದೇ ಇದೆ. ಹೊರಗಡೆ ಹೋದ್ರು ಅದೇ ತಗೊಂಡೋಗ್ತೀನಿ. ಮನೆ ಒಳಗಿದ್ರು ಅದೇ ತಗೊಂಡೋಗ್ತೀನಿ. ಇಲ್ಲೊಂದು ದೊಡ್ಡ ಬಲ್ಬ್ ಹಾಕ್ಸಿದ್ದೀನಿ. ಲೈಟ್‌ಗೋಸ್ಕರ. ಬೆಳಕು ಸಾಲದೇ ಇದೆ ಅಂತ ಲೈಟ್‌ಗೋಸ್ಕರ ಒಂದು ದೊಡ್ಡ ಬಲ್ಬ್ ಹಾಕಿದ್ದೀನಿ. ಆಮೇಲೆ ಮೊನ್ನೆ ಹೋದ ತಿಂಗಳು ಒಂದು 800 ಚಿಲ್ಲರೆ ಕೊಟ್ಬಿಟ್ಟು ಒಂದು ಮೈಕ್ ತಗೊಂಡೆ. 800 ಚಿಲ್ಲರೆ ಇದು ಅಷ್ಟೇ. ಜಾಸ್ತಿ ಏನೂ ಖರ್ಚು ಮಾಡಿಲ್ಲ. ನಾನು ಎಲ್ರಿಗೂ ಅದೇ ಹೇಳೋದು, ಏನೂ ಖರ್ಚು ಮಾಡಬೇಡಿ ಅಂತ. ನಾನು ಇವಾಗ ತಿಂಗಳು ನಾನು ಯೂಟ್ಯೂಬಿಂದ ದುಡಿತಾ ಇದ್ರೂ ನಾನು ಏನೂ ಖರ್ಚು ಮಾಡಿಲ್ಲ. ಒಂದು ಸೆಲ್ಫಿ ಸ್ಟಿಕ್ ಬೇಕೇ ಬೇಕು ಅಂತ ಇಲ್ಲಿಟ್ಟಿದ್ದೀನಿ. ಸೆಲ್ಫಿ ಸ್ಟಿಕ್ ಬೇಕೇ ಬೇಕು ಅಂತ ತಗೊಂಡಿದ್ದೀನಿ. ಒಂದು ಮೈಕ್ ತಗೊಂಡಿದ್ದೆ. ನಾನಿವಾಗ ಹೇಳಿದ್ನಲ್ಲ, ಯೂಟ್ಯೂಬಿಂದ ನನ್ನ ಪ್ರಾಡಕ್ಟಿಂದ ಸಾಕಷ್ಟು ದುಡ್ದಿದ್ದೀನಿ. ದೇವರು ಚೆನ್ನಾಗೇ ಕೊಟ್ಟಿದ್ದಾನೆ. ನನ್ನ ಮಗಳು ತುಂಬ ಗಲಾಟೆ ಮಾಡಿದ್ಲು. ಒಂದು ಫೋನ್ ತಗೊಳ್ಳಿ, ಒಂದು ಫೋನ್ ತಗೊಳ್ಳಿ ಹೊಸದು, ಕ್ಲಾರಿಟಿ ಇರೋದು, ಚೆನ್ನಾಗಿ ಕಾಣಿಸೋದು ಅಂತ ಹೇಳಿದ್ರು. ನಂದು 1,00,000 ಸಬ್ಸ್ಕ್ರೈಬರ್ ಆದಾಗ ಸಿಲ್ವರ್ ಪ್ಲೇ ಬಟನ್ ಬಂದಾಗ ತುಂಬ ಜನ ಹೇಳಿದ್ರು, ಅಮ್ಮ ನೀವು ಫೋನ್ ಬದಲಾಯಿಸಿ, ಇವಾಗ ನೀವು ಕ್ಲಾರಿಟಿ ಎಲ್ಲ ಚೆನ್ನಾಗಿ ಕೊಡಬೇಕು ಅಂದ್ರು. ನಾನೇ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಮೊನ್ನೆ ನನ್ನ ಮಗಳು ದುಡಿತಾ ಇದ್ದೀರಾ ನಿಮಗೋಸ್ಕರ ಏನಾದರೂ, ನನಗೋಸ್ಕರ ನಾನು ಏನೂ ಖರ್ಚು ಮಾಡಲ್ಲ. ಬಟ್ಟೆ ತಗೊಳ್ತೀನಿ, ಹೊಟ್ಟೆಗೆ ತಿಂತೀನಿ. ಕಂಜೂಸ್ ಅಂತ ಅಲ್ಲ, ನಾಳೆ ಜೀವನ. ಇವತ್ತು ಬಂದಿದ್ದೆಲ್ಲ ನಾನು ಖರ್ಚು ಮಾಡಿಕೊಂಡ್ರೆ ನಾಳೆ ಜೀವನಕ್ಕೆ ಏನು ಮಾಡಲಿ ಅಲ್ವಾ? ಹಾಗಾಗಿ ತಿಂತೀನಿ, ಹೊಟ್ಟೆ ತುಂಬ ತಿಂತೀನಿ. ಆರೋಗ್ಯವಾಗಿರೋದು ನನ್ನ ನೋಡಿದ್ರೇ ಗೊತ್ತಾಗ್ಬೋದು ನೀವು. ನನ್ನ ಸ್ಕಿನ್ ಆಗಲಿ, ನನ್ನ ಮೈ ಆಗಲಿ, ನನ್ನ ಹೊಟ್ಟೆ ಆಗಲಿ, ಹಳೆ ವಿಡಿಯೋ ಎಲ್ಲ ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ. ನಾನು ಹೇಳ್ತಿರೋದು ಆರೋಗ್ಯವಾಗಿರೋದೆಲ್ಲ ತಿಂತೀನಿ. ಹಾಗಂತ ಹೊರಗಡೆ ಹೋದಾಗ ಏನು ತಿನ್ನಲ್ಲ ಅಂತಲ್ಲ. ಪಿಜ್ಜಾ, ಬರ್ಗರು, ಐಸು ಎಲ್ಲ ತಿಂತೀನಿ. ನನಗೆಲ್ಲ ತುಂಬ ಇಷ್ಟ. ಎಲ್ಲ ತಿಂತೀನಿ. ತಿಂದೇ ಇರಲ್ಲ. ಆದರೆ ಎಷ್ಟು ಬೇಕಷ್ಟೇ. ಯಾಕಂದರೆ ನಾಳೆ ಅನ್ನೋದು, ಇವಾಗ ಯಾರಾದರೂ ಒಬ್ಬರು ನಾನು ಇದ್ದೀನಿ ನಿನಗೆ ಅಂತಂದರೆ ಜವಾಬ್ದಾರಿ ಬರಲ್ಲ ಅಲ್ವಾ? ಇವಾಗ ನನಗೆ ನಾನೇ ಇಲ್ಲ ಅಂದಾಗ ನಾಳೆ ಹೇಗಪ್ಪ ಅನ್ನೋದು ಚಿಂತೆ ಇರುತ್ತೆ. ನಿಮ್ಗೆಲ್ರಿಗೂ ಒಂದು ತಲೆಯಲ್ಲಿ ಹುಳ ಬಿದ್ದಿರ್ಬೋದು. ಮಗಳು ಅಷ್ಟು ಚೆನ್ನಾಗಿದ್ದಾಳೆ, ಮಗಳ ಮನೆ ಅಷ್ಟು ದೊಡ್ಡದಾಗಿದೆ. ತುಂಬ ಜನ ಕಮೆಂಟು ಮಾಡಿದ್ದಾರೆ, ಯಾಕೆ ಅವ್ರ ಮನೆಗೆ ಹೋಗಿರಬಾರ್ದು ಅಂತ. ಎಷ್ಟು ದಿನ ಇರಕ್ಕೆ ಸಾಧ್ಯ? ಮಗಳು ತುಂಬ ಒಳ್ಳೆಯವಳು, ಅಳಿಯ ತುಂಬ ಒಳ್ಳೆಯವನು, ಅಳಿಯವರ ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ಆದರೆ ಎಷ್ಟು ದಿನ ಚೆನ್ನಾಗಿರುತ್ತೆ ಅಲ್ವಾ? ಯೋಚನೆ ಮಾಡಿ. ನಾನು ಸ್ವಾಭಿಮಾನದಿಂದ ಬದುಕೋಣ ಅಂತ ಅಷ್ಟೇನೆ. ನನಗಿರಕ್ಕೆ ಪುಟ್ಟ ಗೂಡಿದೆ. ಆಯ್ತು. ಸ್ವಾಭಿಮಾನದಿಂದ ಬದುಕೋಣ ಅಂತ ಹೇಳಿ ಅಷ್ಟೇ ಹೊರತು ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಳೋದು, ತಪ್ಪಾಗಿ ಕಮೆಂಟ್ ಮಾಡೋದು ಮಾಡಬೇಡಿ. ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಏನೋ ತಪ್ಪಾಗಿ ಬರ್ತಿತ್ತು. ಹಾಗೆ ದಯವಿಟ್ಟು ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ ಅಂತ ತಪ್ಪಾಗಿ ಮಾತಾಡಿ ನಾವೇ 108 ನೋವಲ್ಲಿರ್ತೀವಿ. 108 ನೋವಲ್ಲಿರುತ್ತೆ. 108 ತಲೆಯಲ್ಲಿ ಯೋಚನೆ ಇರುತ್ತೆ. ಆಯ್ತಾ? ಅವೆಲ್ಲ ಹೇಳ್ಕೊಳಕ್ಕಾಗಲ್ಲ. ತಲೆಯಲ್ಲಿ 108 ಚಿಂತೆ ಇರುತ್ತೆ, 108 ನೋವಿರುತ್ತೆ. ಹಾಗೆ ನೀವು ಏನೋ ಬರಿತೀರಾ ಅಂತ ಒಂದು 4 ಅಕ್ಷರ ನೀವು ಬರಿತೀರಾ, ಅದನ್ನ ಓದ್ಬೇಕಾದ್ರೆ ನಮ್ಮ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ. ಆಯ್ತಾ? ದಯವಿಟ್ಟು ಹೆಂಗೆಂಗೋ ಯಾವ್ದ್ಯಾವ್ದೋ ರೀತಿಲಿ ಕಮೆಂಟ್ ಮಾಡಬೇಡಿ. ಯಾರಿಗೇ ಆಗಲಿ, ನನಗಂತಲ್ಲ, ಯಾವುದೇ ಹೆಣ್ಮಕ್ಳಿಗಾಗಲಿ ಮಾಡದೇ ಇರೋ ಥರ ಕಮೆಂಟ್ ಮಾಡಬೇಡಿ. ಅನ್ನ ತಿಂತಾ ಇದ್ದೀರಾ ನಾಲ್ಗೆಲಿ, ಒಳ್ಳೆ ಮಾತಾಡಿ ಕಮೆಂಟ್ ಮಾಡಿ. ಇಲ್ವಾ ವಿಡಿಯೋನೇ ನೋಡಬೇಡಿ. ನಾನು ವಿಡಿಯೋ ನೋಡಿ ಅಂತ ನಾನು ಎಲ್ಲೂ ಯಾರಿಗೂ ಹೇಳಲ್ಲ. ವಿಡಿಯೋನೇ ನೋಡಬೇಡಿ ನೀವು. ನಾವು ನೋಡೋರು ನನಗೆ 4 ಜನ ನೋಡಿದ್ರು ಸಾಕು ನನಗೆ. ಬೇಡ, ಈ ವಿಷಯ ಎಲ್ಲೆಲ್ಲೋ ಹೋಗುತ್ತೆ. ಆಮೇಲೆ ನನ್ನ ಮಗಳು ತುಂಬ ಗಲಾಟೆ ಮಾಡಿದ್ಲು, ಫೋನ್ ತಗೊಳ್ಳಿ ಅಂತ. ನಾನು ಸರಿ ಒಂದು 30,000-40,000 ರೂಪಾಯಿದು ಯಾವುದಾದ್ರೂ ಒಂದು ಫೋನ್ ನೋಡೋಣ ಅಂತ ಯೋಚನೆ ಮಾಡಿದೆ. ಕೊನೆಗೆ ವರುಣ ನಾನು MG ರೋಡ್ಗೆ ಹೋದ್ವು, ಅಲ್ಲಿ ನೋಡಿದ್ವು, ಇಲ್ಲಿ ನೋಡಿದ್ವು, ಅಯ್ಯೋ ಸುಮಾರು ಕಡೆ ಸುತ್ತಿದ್ವು, ಎಲ್ಲೂ ಸೆಟ್ ಆಗಲಿಲ್ಲ. ಆಮೇಲೆ ನನ್ನ ಮಗಳು RR ನಗರದಲ್ಲಿ ಅವ್ರ ಮನೆಗೆ ಹೋಗಿದ್ದೆ.
ಅವಾಗ ನನ್ನ ಮಗಳು ಅಲ್ಲಿ ಕರ್ಕೊಂಡೋಗಿ ಫೋನ್ ಕೊಡಿಸಿದ್ಲು. ಮುಂದೆ ವಿಡಿಯೋ ಹಾಕ್ತೀನಿ. ಸ್ಯಾಮ್ಸಂಗ್ S26 ಅಲ್ಟ್ರಾ. ನನಗೆ ಯೋಚನೆ ಮಾಡಿ ಹೇಳಬೇಕು, ಅಲ್ಟ್ರಾ ಈ ಫೋನ್ ತೊಗೊಂಡೆ. 1,60,000 ಆಯಿತು. ನೀವೆಲ್ಲರೂ ಪ್ರೀತಿಯಿಂದ ತುಂಬ ಹುಷಾರಾಗಿ ನೋಡ್ಕೊಳ್ತಾ ಇದ್ದೀನಿ. ಎಲ್ಲಿ ಬಿದ್ದೋಗುತ್ತೋ ಏನಾಗುತ್ತೋ ಒಡೆದೋಗುತ್ತೋ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ತೊಗೊಂಡಿರೋದು. ಅದು ಹೇಳಿದ್ನಲ್ಲ, ದೇವರ ಆಶೀರ್ವಾದ, ನಿಮ್ಮೆಲ್ಲರೂ ಪ್ರೀತಿಯಿಂದ ತೊಗೊಂಡಿರೋದು. ಈಗ 2 ದಿವಸದಿಂದ ನಾನು ವಿಡಿಯೋ ಅದ್ರಲ್ಲಿ ಮಾಡ್ತಾ ಇರೋದು. ಕ್ಲಾರಿಟಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಏನು ಇಷ್ಟ ಆಯಿತು ಅಂತ ಹೇಳಿ ಮಾಡಿ. ಇನ್ನು ಮುಂದೆ ವಿಡಿಯೋ ಹಾಕ್ತೀನಿ, ನೋಡಿ. ನಿಮ್ಮಮ್ಮ ನಿಮ್ಮಪ್ಪ ಕೊಡಿಸ್ತಿರೋದು ಬೆಂಡಾಗತ್ತಾ ಹಿಂದೆ ತೋರಿಸು. ಕೈ ಚಿಕ್ಕ ಹೇಗೆ 10 seconds, 8, 6 to 7 seconds. ಅದೇ ಕಾಂಟ್ಯಾಕ್ಟ್ಸ್ ಕಾಂಟ್ಯಾಕ್ಟ್ಸ್ ಕ್ಲಾಪ್ ಮಾಡಿ. ನಾನಿಂದ ಇಟ್ಕೊಳ್ಳ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.